ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ದಿವ್ಯಾ. ಇವತ್ತು ನಾವು ಬಂದಿದ್ದೀವಿ ಸುಗ್ಗಿ ಹಬ್ಬ ಸೆಲೆಬ್ರೇಷನ್ ಇನ್ ಲಿಟಲ್ ಎಲ್ಲಿ. ಸೊ ಎಲ್ಲ ಬ್ರಾಂಚ್ ಲಿಟಲ್ ಎಲ್ಲಿ ಅವರು ಸುಗ್ಗಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ದಾರೆ. ರೋಡ್ ಆಲಮ್ಮ ಚೌಟ್ರಲ್ಲಿ ಇವತ್ತು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಹಿಂಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಏನೇನು ಟ್ರೆಡಿಷನಲ್ ಐಟಮ್ಸ್ ನಾವು ನೋಡಿಲ್ದೋಗಿದ್ದು ನಮ್ಮ ಕಾಲದಿದ್ದು ಮಕ್ಳಿಗೆ ಈಗ ಸಿಗ್ತಿರಲ್ಲ. ಸೊ ಅದನ್ನ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಸೊ ಒಳಗಡೆ ಈ ಥರ ಎಂಟ್ರಿ ಕೊಡ್ತಾ ಇದ್ವಿ. ತುಂಬಾ ಕ್ರೌಡೆಡ್ ಇತ್ತು. ಆಲ್ರೆಡಿ ನಾವು ಹೋಗಿದ್ದು ಒಂದು 12:30 ಅರೌಂಡ್ ಹೋದ್ವಿ. ಸೊ ನೋಡ್ಬೋದು, ರಂಗೋಲಿ ಹಾಕಿದ್ರು. ಸೊ ಒಳಗಡೆ ಹೋದ ತಕ್ಷಣ ಒಂದು ಸರ್ಪ್ರೈಸ್ ಕಾದಿತ್ತು. ಏನಪ್ಪ ಅಂದರೆ ಕಿಡಿಬಿ ಸ್ಕೂಲ್, ನಮ್ಮ ಸ್ಕೂಲಲ್ಲಿ ಶಿಕ್ಷಾ ಶರಣ್ ಅಂತ. ಸೊ ಅವರಿಗೆ ನಾನು ಒಂದ್ಸರಿ ಫಾರ್ವರ್ಡ್ ಮಾಡಿದ್ದೆ ಲಾಂಗ್ ಬ್ಯಾಕಲ್ಲಿ ಈ ಥರ ಕಾಂಪಿಟೇಷನ್ ಇದೆ ಅಂತ. ನೋಡಿ, ಮಕ್ಕಳ ಜೊತೆಗೆ ಪೇರೆಂಟ್ಸ್ ಎಷ್ಟು ಇಂಟ್ರೆಸ್ಟ್ ಆಗಿ ಕರ್ಕೊಂಡು ಬಂದಿದ್ದಾರೆ. ಅದು ಲಕ್ಕಿಲಿ ಶಿ ಗಾಟ್ ಎ ಫಸ್ಟ್ ಪ್ರೈಸ್. ತುಂಬಾ ಖುಷಿ ಆಯಿತು. ಸೊ ಫೋಟೋ ಸೆಷನನ್ನು ಮುಗಿಸ್ಕೊಂಡು ಹೊರಗಡೆ ಹೋದ್ವಿ. ಈ ಥರ ಟೋಕನ್ಸ್ನ ತೊಗೊಬೇಕು. ಏನಾದ್ರು ಗೇಮ್ ಆಡಬೇಕು, ಏನಾದ್ರು ಪರ್ಚೇಸ್ ಮಾಡಬೇಕು ಅಂತಂದರೆ ಈ ಥರ ಟೋಕನ್ಸ್ 10 ರೂಪೀಸ್, 20 ರೂಪೀಸ್, 100 ರೂಪೀಸ್, 50 ರೂಪೀಸ್ ಆ ಥರ ಟೋಕನ್ಸ್ ತೊಗೊಂಡು ಒಳಗಡೆ ಹೋಗಬೇಕು. ಸೊ ಹೊರಗಡೆ ಹೋದ ತಕ್ಷಣ ಈ ಥರ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು. ಸೊ ನೋಡ್ಬೋದು, ಇದೆಲ್ಲ ನಾವು ಆಡ್ತಿದ್ವಲ್ವ ಆಟಗಳು, ಆ ಥರ ಆ ಆಟಗಳನ್ನೆಲ್ಲ ಇಟ್ಟಿದ್ರು. ಸುಗ್ಗಿ ಹಬ್ಬ ಕೂಡ ಇತ್ತು. ಇದು ಸ್ಟೇಜ್ ಇನಾಗ್ರೇಷನ್ಗೆ ನಾನು ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ಅನ್ವಿಕ್ ಅಡ್ಮಿಷನ್ಗೆ ಪ್ರೊಸೆಸ್ಸಿಗೆ ಅದಕ್ಕೂ ಓಡಾಡ್ತಾ ಇದ್ದೀವಿ. ಸೊ ಆಲ್ಟರ್ನೇಟಿವ್ ಆಗಿ ಹೋಗಿದ್ದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ನಮಗೆ. ಸೊ ನೋಡ್ಬೋದು, ಅನ್ವಿಕ್ ಕೂಡ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡ್ದ. ಅವ್ನಿಗೆ ಯಾವ ಫೇವ್ರೇಟ್ ಟಾಯ್ಸ್ ಬೇಕು, ಅವ್ನಿಗೆ ಯಾವ ಗೇಮ್ ಆಡಬೇಕು ಅಂತ ಇತ್ತು. ಇವತ್ತು ಫುಲ್ ಆಫ್ ಅನ್ವಿಕ್ ಡೇ ಅಂತಲೇ ಹೇಳ್ಬೋದು, ಯಾಕೆಂದರೆ ಸುಗ್ಗಿ ಹಬ್ಬ ಲಿಟಲಲ್ಲಿ. ಸೊ ಅವ್ನ ಸ್ಕೂಲಲ್ಲೇ ಮಾಡ್ತಿರೋದ್ರಿಂದ ಸೊ ಅವನೇ ಪರ್ಚೇಸ್ ಮಾಡಲಿ, ಅವ್ನಿಗೆ ಯಾವ ಟಾಯ್ಸ್ ಬೇಕು ಅಂತ ಅಂದ್ಬಿಟ್ಟು ಟೋಕನ್ ತೆಗೆದುಬಿಟ್ಟು ಅವನಿಗೆ ಕೊಟ್ಬಿಟ್ಟಿದ್ವಿ. ಸೊ ನಿನ್ಗೆ ಯಾವ್ದು ಬೇಕು ನೀನೇ ತಗೊಂಡ ಅಂತ ಅಂದ್ಬಿಟ್ಟು. ಸೊ ನೋಡ್ತಾ ಇದ್ವಿ ಏನೇನು ಇಟ್ಟಿದ್ದಾರೆ, ಏನೇನು ವೆರೈಟಿ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಎಫರ್ಟ್ ಹಾಕಿದ್ದಾರೆ ಟೀಚರ್ಸ್ ಕೂಡ. ಸೊ ಹ್ಯಾಟ್ಸ್ ಆಫ್ ಹೇಳಲೇಬೇಕು, ಇಷ್ಟೊಂದು ಎಫರ್ಟ್ ಹಾಕಿ ಫುಲ್ ಸುಗ್ಗಿ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಇದು ಅನ್ವಿಕ್ ಸುಮಾ ಮಿಸ್ ಅಂತ ನರ್ಸರಿಲಿದ್ದಾಗ ಅವ್ನು ಮಿಸ್ ಇದ್ದರು. ಸೊ ಅವ್ರ ಹತ್ರ ಹೋಗಿ ಪರ್ಚೇಸ್ ಮಾಡ್ತಿದ್ದ. ಅಮ್ಮ ನಾನು ಇದು ತೊಗೊತೀನಿ ಅಂತ. ಸೊ ಇದಕ್ಕೆ 50 ರೂಪೀಸ್ ಕೊಟ್ಬಿಟ್ಟು ನಾವು ಪರ್ಚೇಸ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಗೋಲಿಗಳು ಬೇಕು ಅಂತ ಆಸೆ ಪಟ್ಟಿದ್ದ. ಸೊ ಅದನ್ನು ಕೂಡ ಪರ್ಚೇಸ್ ಮಾಡ್ದ ಅವನು. ಅದಾದಮೇಲೆ ಯಾವ್ದಿದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಿದ್ದ. ಅವ್ನಿಗೆ ಯಾವ ಟಾಯ್ಸ್ ಇಷ್ಟ ಆಗುತ್ತೆ ಅದೆಲ್ಲ ತೊಗೊತೀನಿ ಅಂತ. ಸರಿ ಕಂದ ಆಯಿತು ತಗೋ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾನೆ ಏನೇನು ವೆರೈಟಿ ಆಗಿದೆ ಟಾಯ್ಸ್ ಅಂತ ಅಂದ್ಬಿಟ್ಟು. ಸೊ ಇವಾಗ ಶಾಪಿಂಗ್ ಶುರು ಮಾಡಿದ್ದಾನೆ. ನೋಡೋಣ ಏನೇನು ತೊಗೊತಾನೆ ಅಂತ. ಸೊ ಇವಾಗ ಫೈನಲಿ ಈ ಅಮ್ಮ ಈ ಬೋಟ್ ಬೇಕು ನನಗೆ, ಅವತ್ತಿಂದ ತುಂಬ ಕೇಳ್ತಿದ್ದ ಬೋಟ್ ಬೇಕಂತ. ಸೊ ಈ ಬೋಟ್ ಕೂಡ ಪರ್ಚೇಸ್ ಮಾಡ್ದ. ಸೊ ಇನ್ನೂ ವೆರೈಟಿದು ಏನೇನಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದ. ಅವ್ನಿಗೆ ಇನ್ನೂ ಸಾಕಾಗ್ತಿಲ್ಲ. ಅಮ್ಮ ಯಾವ್ದು ತೊಗೊಳ್ಳಿ ಅಂತ ಕನ್ಫ್ಯೂಷನಲ್ಲೇ ಇದ್ದ. ನಿಂಗೆ ಯಾವ್ದು ಬೇಕು ಅದು ತೊಗೋಕಂದ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಸೊ ಯಾವ ಬ್ಯಾಸ್ಕೆಟಲ್ಲಿದೆ, ಎಷ್ಟೆಷ್ಟು ರೂಪೀಸ್ ಅಂತ ಅಂದ್ಬಿಟ್ಟು ಹೇಳ್ತಿದ್ವಿ. ಆಮೇಲೆ ಇಲ್ಲಿ ಬಾವಿ ಥರ ಒಂದು ಸೆಟಪ್ ಮಾಡಿದ್ರು. ಅಮ್ಮ ನಾನು ನೀರು ಸೇರ್ತೀನಿ, ಹಿಂಗೆ ನೋಡು ಸೇಯೋದು ಅಂತ ಅಂದ್ಬಿಟ್ಟು ನೀರು ಸೇದಿ ತೋರಿಸ್ತಾ ಇದ್ದ. ಸೊ ಅಲ್ಲೊಂದು ಸ್ವಲ್ಪ ನಮ್ಮದು ಫೋಟೋ ಸೆಷನ್ ಕೂಡ ಆಯಿತು. ಏಕೆಂದರೆ ಮಕ್ಕಳು ಈ ಥರ ನೋಡೇ ಇರಲ್ಲ. ಒರಿಜಿನಲ್ ಲೈಫಲ್ಲಿ ನಾವು ನೋಡಿದ್ದೆ ತುಂಬ ಕಮ್ಮಿ. ಈಗಿನ ಮಕ್ಕಳು ಇನ್ನೂ ಕಮ್ಮಿ ಅಂತಲೇ ಹೇಳ್ಬೋದು. ಸೊ ಹಳ್ಳಿ ವಾತಾವರಣನ ನೋಡೋದ್ರಲ್ಲಿ ಏನೋ ಒಂದು ಖುಷಿ ಇದೆ. ಅವ್ನಿಗೆ ಅವಳೆ ಆಟ ಸಾಮಾನು ಒಳಗಡೆ ನಾನು ಹೋಗಿದ್ದೀನಿ ಆ ಥರ ಫೀಲ್ ಮಾಡ್ಕೊಂಡಿದ್ದ. ಈ ರಾಗಿ ಕಲ್ಲು ಬೀಸೋದು, ಆಮೇಲೆ ಗೋಧಿ ಬೀಸೋದನ್ನೆಲ್ಲ ಫುಲ್ ಎಂಜಾಯ್ ಮಾಡ್ತಿದ್ದ. ಅವ್ನು ಗೋಧಿನ ಹಾಕೊತ ಇದ್ದ ಒಳಗಡೆ ಹಿಟ್ಟು ಮಾಡೋಕ್ಕೆ ಬೀಸಕ್ಕಂತ. ನೋಡ್ಬೋದು ಹೆಂಗೆ ಬೀಸ್ತಾ ಇದ್ದಾನೆ. ತುಂಬಾ ಖುಷಿ ಆಯಿತು. ಏನೇನೋ ನಮ್ಗೆ ನಾವು ಇದಾ ಅಂತ ಅಂದ್ಕೊಂಡಿರೋದು ಮಕ್ಕಳು ಓ ಅಂತ ಅಂದ್ಕೊಂಡು ಮಾಡ್ತಾರಲ್ವ. ಸೊ ಅದನ್ನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಅನ್ವಿಕ್ ಎಂಜಾಯ್ ಮಾಡ್ತಿದ್ದ. ಆಮೇಲೆ ಅವ್ರ ಫ್ರೆಂಡ್ಸ್ ಕೂಡ ಜಾಯ್ನ್ ಆದರು. ಅಂದರೆ ಅವ್ರ ಬ್ರಾಂಚ್ ಅವರು ಕೂಡ ಜಾಯ್ನ್ ಆದರು. ಯಾಕೆಂದರೆ 3-4 ಬ್ರಾಂಚ್ ಲಿಟಲ್ ಇಲ್ಲಿ ಅವರು ಒಟ್ಟಿಗೆ ಕಂಡಕ್ಟ್ ಮಾಡಿರೋದ್ರಿಂದ. ಸೊ ಅವ್ರ ಫ್ರೆಂಡ್ಸ್ಗಳೆಲ್ಲ ಬಂದ ತಕ್ಷಣ ತುಂಬಾ ಖುಷಿ ಪಟ್ಬಿಟ್ಟ. ಸೊ ಸ್ವಲ್ಪ ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ ಅನ್ವಿಕ್ಗೆ. ಯಾಕೆಂದರೆ ನಮ್ಮದು ವಾಟ್ಸಪ್ ಸ್ಟೇಟಸ್ಗೆಲ್ಲ ಹಾಕೊಳ್ಳೋಣ, ಹೆಂಗಿದ್ರು ಸಂಕ್ರಾಂತಿ ಬರ್ತಾ ಇದೆ. ಸೊ ಸ್ಟೇಟಸ್ಗೆಲ್ಲ ಹಾಕೊಳ್ಳೋಣ ಅಂತ. ಆಮೇಲೆ ಈ ಕುಟಾಣಿಲಿ ಏನೇನೋ ಹಾಕೊಂಡು ಗೋಧಿ ಎಲ್ಲ ಅಲ್ಲೇ ಇಟ್ಟಿದ್ರಲ್ಲ. ಸೊ ಗೋಧಿ ಎಲ್ಲ ಹಾಕೊಂಡು ಹಿಂಗೆ ಕುಟ್ತಾ ಇದ್ದ. ಅದನ್ನೆಲ್ಲ ನಾನು ವಿಡಿಯೋ ಮಾಡಿಕೊಂಡೆ. ಏನೋ ಮಾಡ್ತಿದ್ದಾರಲ್ಲ ಮಕ್ಕಳು ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯಿತು. ಇವ್ರು ಲಿಟಲ್ ಇಲ್ಲಿ ಸ್ಟಾಲ್ನ ಅವ್ರನ್ನ ಬಿಟ್ಟು ಎಕ್ಸ್ಟ್ರಾ ಔಟರ್ ಅವ್ರನ್ನೂ ಸ್ಟಾಲ್ನ ಅಲ್ಲಿ ಕಂಡಕ್ಟ್ ಮಾಡಿದರು. ಸೊ ನೋಡ್ಬೋದು ಈ ಥರ ಹ್ಯಾಂಡ್ ಮೇಡ್ ಥಿಂಗ್ಸ್ ಅದನ್ನು ಕೂಡ ಸ್ಟಾಲಾಗಿ ಇಟ್ಟಿದ್ರು. ಮತ್ತು ಈ ತೋರಣಗಳು ಅದನ್ನೆಲ್ಲ ತುಂಬ ಸ್ಟಾಲ್ ಮಾಡಿ ಇಟ್ಟಿದ್ರು.
ಆಮೇಲೆ ಕಾರ್ತಿಕ್ ಕೂಡ ಸ್ವಲ್ಪ ಪರ್ಚೇಸ್ ಮಾಡಿದ್ರು. ಶೇಂಗಾ ಹೋಳಿಗೆ ಮತ್ತು ಚಟ್ನಿ ಪುಡಿ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಆಮೇಲೆ ಸ್ವಲ್ಪ ಸ್ಪೈಸಿ ತಿನ್ನೋದ್ರಿಂದ ಕಾರ್ತಿಕ್ ಇಷ್ಟ ಆಯಿತು. ಸೊ ಅದು ಕೂಡ ಚಟ್ನಿ ಪುಡಿ ತೊಗೊಂಡ್ರು. ಆಮೇಲೆ ಅನ್ವಿಕ್ ಫ್ರೆಂಡ್ಸ್ ಎಲ್ಲ ಬಂದಮೇಲೆ ಕಷ್ಟಪಟ್ಟು ಬೀಸಕಲ್ಲಲ್ಲಿ ಬೀಸ್ತಾ ಇದ್ದಾನೆ. ಅಮ್ಮ ಆಗ್ತಿಲ್ಲ ನನ್ನ ಕೈಲಿ ಅಂತ ಅಂದ್ಬಿಟ್ಟು ಬೀಸ್ತಿದ್ದ. ಸೊ ಅವ್ರ ಫ್ರೆಂಡ್ಸ್ ಇವರು, ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ಬಂದ್ರಲ್ಲ, ಇನ್ನೂ ಖುಷಿಯಾಗಿ ಬೀಸ್ತಾ ಇದ್ದ. ನೋಡ್ಬೋದು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಅಪ್ಕಮಿಂಗ್ ಈವೆಂಟ್ಸ್. ಸೊ ಅದ್ರದ್ದು ಸಂಕ್ರಾಂತಿ ಎಳ್ಬೀರೋದಕ್ಕೆ ಈ ಪೌಚ್ಗಳಿರ್ಬೋದು, ಬಾಕ್ಸ್ಗಳಿರ್ಬೋದು, ಅದನ್ನು ಕೂಡ ಬೇರೆ ಎಕ್ಸ್ಟ್ರಾ ಅವರು ತಂದು ಮಾಡ್ತಿದ್ರು. ಸೊ ಇದು ಪಾಟ್ಗಳು, ಮಣ್ಣಲ್ಲಿ ಮಾಡಿರುವಂಥ ಪಾಟ್, ಲೋಟಗಳು, ಚೊಂಬುಗಳು ಎಲ್ಲ ಯೂನಿಕಾಗಿ ಮಾಡ್ತಿದ್ರು. ಸೊ ಅನ್ವಿಕ್ ಕೂಡ ಪಾಟ್ರಿ ಮೇಕಿಂಗ್ ಮಾಡ್ತೀನಿ ಅಂತ ಅಂದ. ಸರಿ ಆಯಿತು ಬಾ ಟೋಕನ್ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಹೋಗಿದ್ವಿ. ಸೊ ಬಟ್ಟೆ ಕೂಡ ಇತ್ತು, ಕುರ್ತಿ ಸೆಟ್ಸ್ ಇತ್ತು, ಸೆಟ್ಸ್ ಇತ್ತು, ಮತ್ತು ಚೂಡಿದಾರ್ ಪೀಸ್ಗಳು ಎಲ್ಲ ಇಟ್ಟು, ಜ್ಯುವೆಲರಿ ಐಟಮ್ ಕೂಡ ಇಟ್ಟಿದ್ರು. ಸೊ ಮಕ್ಳಿಗೆ ಖುಷಿ ಆಗಲಿ ಅಂತ ಮೆಹಂದಿ ಕೂಡ ಕಂಡಕ್ಟ್ ಮಾಡಿದ್ರು. ಸೊ ಅನ್ವಿಕ್ ನನಗೆ ಗೇಮ್ ಆಡ್ತೀನಿ ಅಂತ ಅಂದ್ಬಿಟ್ಟು ಇದು ರಿಂಗ್ ಗೇಮ್ ಆಡೋಕ್ಕೆ ಶುರು ಮಾಡ್ದ. ಸೊ ಇದಕ್ಕೆ 50 ರೂಪೀಸ್ ಕಂಡಕ್ಟ್ ಮಾಡಿದ್ರು. ಸೊ ಅನ್ವಿಕ್ಗೆ ಯಾವುದೇ ಥರ ಬರಲಿಲ್ಲ, ಯಾಕೆಂದರೆ ಅದಕ್ಕೆ ಗುರಿ ಇಟ್ಟು ಹಾಕಬೇಕಿತ್ತು ರಿಂಗು. ಸೊ ಅದು ಎಲ್ಲೆಲ್ಲೂ ಹಾಕ್ಬಿಟ್ಟು ಅವನಿಗೆ ಬರಲಿಲ್ಲ. 3 ಚಾನ್ಸ್ ಕೊಡ್ತಾರೆ. ಸೊ ನೆಕ್ಸ್ಟ್ ಪಾಟ್ರಿ ಮೇಕಿಂಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಪಾಟ್ರಿ ಮೇಕಿಂಗ್ ಹೋದ. ತುಂಬಾ ಖುಷಿಪಟ್ಟ, ಏನೋ ಇದೆಯಲ್ಲ ಅಂತ ಅಂದ್ಬಿಟ್ಟು ಫುಲ್ ಎಕ್ಸೈಟಾಗಿ ನೋಡ್ತಾ ಇದ್ದ ಅವನು. ಸೊ ಒಂಥರ ಖುಷಿ ಆಯಿತು, ಏನೋ ಮಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು. ಅವ್ನಿಗಿದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಪಾಟ್ರಿ ಮೇಕಿಂಗಲ್ಲಿ. ಸೊ ಖುಷಿಪಟ್ಟು ಒಂದು ಲೋಟ ಮಾಡಿಕೊಡಿ ನನಗೆ ಅಂತ ಅಂದ್ಬಿಟ್ಟು ನಾನು ಕೇಳಿದೆ. ಸೊ ಅವರು ಚೆನ್ನಾಗಿ ಲೋಟ ಮಾಡ್ತಿದ್ರು. ನಮಗೂ ಖುಷಿ ಆಯಿತು, ನಾವು ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಾನು ಕಾರ್ತೀನಿ ಇನ್ನೊಂದ್ಸರಿ ನಾವು ತೊಗೊಂಡು ಮಾಡೋಣ ಟೋಕನ್ ಅಂತ ಅಂದ್ಕೊಂಡ್ವಿ. ಆದರೆ ತುಂಬಾ ಕ್ರೌಡೆಡ್ ಇತ್ತು ಎಲ್ಲರೂ. ಅದಕ್ಕೆ ತುಂಬಾ ಮಕ್ಕಳುಗಳು ಅಮ್ಮ ನಾನು ಮಾಡ್ತೀನಿ ಅಂತ ಅಷ್ಟು ಉದ್ದ ಕ್ಯೂ ಇರೋದ್ರಿಂದ ಸಾಕು ಬಾ ಅಂತ ಅಂದ್ಬಿಟ್ಟು ವಾಪಸ್ ಕರ್ಕೊಂಡು ಬಂದ್ಬಿಟ್ಟು. ಸೊ ಆಮೇಲಿಂದ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸಿ, ಇದು ನೋಡಿ ಫೇಸ್ ಪೇಂಟಿಂಗ್ ಕೂಡ ಇತ್ತು. ಅನ್ವಿಕ್ಗೆ ರ್ಯಾಷಸ್ ಆಗುತ್ತೆ ಬೇಗ. ಸರಿ ಅವ್ರದ್ದು ಆ್ಯನ್ಯುವಲ್ ಡೇಗೆ ಟೈಗರ್ ಡ್ಯಾನ್ಸಿಗೆ ಅಂತ ಹಾಕ್ಬಿಟ್ಟು ತುಂಬಾ ರ್ಯಾಷಸ್ ಆಗಿಬಿಟ್ಟು ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ಇದನ್ನು ನಾನು ಟ್ರೈಯೇ ಮಾಡೋಕ್ಕೆ ಹೋಗೋದು ಬೇಡಪ್ಪ ಅಂತ ಅಂದ್ಬಿಟ್ಟು ನಾನು ಟ್ರೈಯೇ ಮಾಡಲಿಲ್ಲ. ಅಲ್ಲಿ ಶಿಕ್ಷಾ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಶಿಕ್ಷಾ ಪೇರೆಂಟು ಹಾಕ್ಸ್ಕೊತಿದ್ದಾಳೆ. ಅದನ್ನು ಕೂಡ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿದ್ದೀನಿ. ಸೊ 1:30 3:30 ತನಕ ಹೆಬ್ಬಾಳ್ ಬ್ರಾಂಚ್ ಲಿಟಲ್ ಲಿಲ್ಲಿ ಅವ್ರದ್ದು ಶುರು ಆಯಿತು. ಸೊ ಸೊ ಇವತ್ತು ಫುಲ್ ಆಫ್ ಪರ್ಚೇಸಿಂಗ್ ಅಂತಲೇ ಹೇಳ್ಬೋದು. ಸೊ ಅನ್ವಿಕು ಏನೇನು ಸೆಲ್ ಮಾಡ್ತಿದ್ದ ಅವ್ರ ಹತ್ರನೂ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಪರ್ಚೇಸಿಂಗ್ ಹೋದ್ವಿ. ಸೊ ಆವಾಗ ಬ್ಯಾಡ್ಜ್ ಕೂಡ ಬೀಳ್ಸ್ಕೊಂಡ್ಬಿಟ್ಟಿದ್ದ. ಸೊ ಬ್ಯಾಡ್ಜ್ ಹಾಕ್ತಾ ಇದ್ದೀನಿ. ಯಾರ್ಯಾರು ಸೇಲ್ ಮಾಡ್ತಿದ್ರು ಅವ್ರದ್ದು ಲಿಟಲಲ್ಲಿ ಬ್ಯಾಡ್ಜ್ ಕೊಟ್ಟಿದ್ರು. ಸೊ ಅನ್ವಿಕ್ ಬೆಸ್ಟ್ ಫ್ರೆಂಡ್ ವಿಯಾನ್ ರಮೇಶ್. ಸೊ ಅವನ ಜೊತೆ ಕೂಡ ಸ್ವಲ್ಪ ಫೋಟೋ ಸೆಷನ್ ಮುಗಿಸಿದ್ವಿ. ಈ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಷನ್ ಪೇರೆಂಟ್ಸಿಗೆ ಏನು ಹೇಳ್ಬೇಕಪ್ಪ ಅಂತಂದರೆ, ನಮ್ಮ ಮಕ್ಕಳು ಮುಂದೆ ಹೋಗ್ತಿಲ್ಲ, ಏನೂ ಮಾಡ್ತಾ ಇಲ್ಲ, ತುಂಬ ದಡ್ರು ಅಂತ ಹೇಳೋಕ್ಕಿಂತ ಮುಂಚೆ ನಾವು ಮಕ್ಕಳಿಗೆ ಎಷ್ಟು ಟೈಮ್ ಕೊಡ್ತಾ ಇದ್ದೀವಿ, ಎಷ್ಟು ಪುಷ್ ಮಾಡ್ತಾ ಇದ್ದೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಅದನ್ನು ನಾನು ಶಿಕ್ಷಾ ಶರಣ್ ಪೇರೆಂಟ್ಸಿಂದ ಕಲ್ತ್ಕೊಂಡೆ. ಒಂದೇ ಒಂದು ಮೆಸೇಜ್ ಹಾಕಿದ್ದಕ್ಕೆ ಬಂದು ಇಂಟ್ರೆಸ್ಟಿಂಗ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಪ್ರೈಸ್ ಕೂಡ ಸಿಕ್ಕಿದ್ದೆ. ನಮ್ಮ ಮಕ್ಳು ಯಾಕೆ ಹಂಗಿಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕು ಫಸ್ಟು. ಸೊ ಇವಾಗ ಅನ್ವಿಕ್ ಫ್ರೆಂಡ್ ಹೆಂಗೆ ಸೇಲ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಸೊ ನಮ್ಮ ಹತ್ರ ಇನ್ನೂ 100 ರೂಪೀಸ್ ಟೋಕನ್ ಕೂಡ ಪೆಂಡಿಂಗ್ ಆಗಿತ್ತು. ಸೊ ಇನ್ನೇನಾದ್ರು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಕಾರ್ತಿ ಏನು ತೊಗೊಳ್ಳೋದು ಅಂತ ಹುಡುಕ್ತಾ ಇದ್ದು. ಸೊ ಇವರು ಕೂಡ ಹೆಬ್ಬಾಳ್ ಬ್ರಾಂಚ್ ಲಿಟಲಲ್ಲಿ ಚಿಲ್ಡ್ರನ್. ಸೊ ಅವ್ರ ಹತ್ರ ಹೋಗಿ ಈ ಟಾರ್ಚ್ಗಳಂದರೆ ಅನ್ವಿಕಿಗೆ ಸ್ವಲ್ಪ ಟಾರ್ಚ್, ಲೈಟು, ಸ್ವಲ್ಪ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್, ಅವ್ರ ಅಪ್ಪನ ಥರ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ನ ತುಂಬ ಇಷ್ಟಪಡ್ತಾನೆ. ಸೊ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿ 20 ರೂಪೀಸ್ ಕೊಟ್ಟು ಟಾರ್ಚ್ ಕೂಡ ತೊಗೊಂಡ್ವಿ. ಒಂಥರ ತುಂಬಾ ಖುಷಿ ಆಯಿತು. ಹಳ್ಳಿ ವಾತಾವರಣಕ್ಕೆ ಹೋಗಿದ್ದೀವಿ, ಯಾವುದೋ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೀವಿ ಅಂತಲೇ ಫೀಲ್ ಆಯಿತು. ಈಗ ಅನ್ವಿಕ್ ಹಿಂಗೆ ಸೇಲ್ ಮಾಡ್ತಾ ನೋಡೋಣ ಬನ್ನಿ. ಸೊ ಅದಾದ್ಮೇಲಿಂದ ಕಾರ್ತಿಕ್ ಕೂಡ ಹಳ್ಳಿಗುಳಿ ಮನೆ ಇಂಡೋರ್ ಗೇಮ್ಸ್ ನಾವು ಅವಾಗ ತುಂಬ ಆಡ್ತಿದ್ವಿ.
ಸೊ ಅದನ್ನು ಕೂಡ ಪರ್ಚೇಸ್ ಮಾಡೋಣ ಅಂತ, ಅದನ್ನು ಎಷ್ಟು ಅಂತ ಅಂದ್ಬಿಟ್ಟು ಅದನ್ನು ವಿಚಾರಿಸ್ತಾ ಇದ್ರು. ಒಂದು ಬ್ಯೂಟಿಫುಲ್ ಡೇನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಫೀಲ್ ಆಯಿತು. ಥ್ಯಾಂಕ್ ಯು ಲಿಟಲ್ ಆಂಟಿ. ಸೊ ಇವಾಗ ಫುಲ್ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ಸೊ ಬಾಯ್ ಬಾಯ್. ಸುಗ್ಗಿ ಹಬ್ಬ ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಎಫರ್ಟ್ ಹಾಕಿದ್ದಾರೆ. ಮಿಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಪೇರೆಂಟ್ಸ್ ಎಫರ್ಟ್ ಹಾಕಿದ್ದಾರೆ, ಟೀಚರ್ಸ್ ಎಫರ್ಟ್ ಹಾಕಿದ್ದಾರೆ, ಮತ್ತು ಸ್ಟಾಲ್ಸ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಇನೋವೇಟಿವ್ ಆಗಿ ಮಾಡಿದ್ದಾರೆ. ನಮ್ಮ ಕಾಲದಿಂದ ಆಟ ಸಾಮಾನುಗಳೆಲ್ಲ ಮಕ್ಕಳುಗಳು ನೋಡಿರಲಿಲ್ಲ, ಸೊ ಅದನ್ನು ನೋಡ್ತಾ ಇದ್ದಾರೆ, ನೋಡಿದ್ದಾರೆ ಇವತ್ತು ಮಕ್ಕಳು. ಅನ್ವಿಕು ವಾಟರ್ ಫೇಸ್ ಪೇಂಟಿಂಗ್ ಇರ್ಬೋದು, ಗುಲಾಬ್ ಕಾರ್ಡ್ ರೈಡ್ ಇರ್ಬೋದು, ಎಲ್ಲ ಇತ್ತು. ಫೇಸ್ ಪೇಂಟಿಂಗ್ ಸ್ವಲ್ಪ ಅನ್ವಿಕ್ ಅಲರ್ಜಿ ಆಗ್ಬಿಡುತ್ತೆ ಅಂತ, ಸೊ ನಾನು ಅದನ್ನು ಪ್ರಿಫರ್ ಮಾಡಿಲ್ಲ. ಗುಲಾಬ್ ಕಾರ್ಡ್ ರೈಡ್ ಮಾಡ್ತಿರ್ತಾನೆ ಈಚೆ ಕಡೆ ಎಲ್ಲ, ಸೊ ಅದನ್ನು ಮಾಡಿಲ್ಲ. ಬೇರೆ ಸಾಕಷ್ಟು ಆಟ ಸಾಮಾನುಗಳನ್ನ ತಗೊಂಡ, ಏನೇನು ತಗೊಂಡ ಅಂತ ತೋರಿಸ್ತೀನಿ, ಏನೇನು ಆಟ ಸಾಮಾನು ತಗೊಂಡ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಬನ್ನಿ. ಹೆಂಗಿತ್ತು ಸುಗ್ಗಿ ಹಬ್ಬ? ಏನೇನ್ ಮಾಡಿದ್ರಿ? ಓಕೆ, ಕೈಲಿ ಎತ್ಕೊಂಡು ತೋರ್ಸು. ಏನದು? ಓಕೆ, ನೀನೇನ್ ಸೇಲ್ ಮಾಡ್ದ ಸುಗ್ಗಿ ಹಬ್ಬದಲ್ಲಿ? ನೀನೇನ್ ಸೇಲ್ ಮಾಡ್ದ? ಬೆಲ್ಲಚ್ಚು. ಓಕೆ, ಅದು ಟೂ ಟಾಯ್ಸ್. ಸೌಂಡ್ ಮಾಡು. ವಿಶಲ್. ಚಟ್ನಿ ಪುಡಿ. ಆಮೇಲೆ ಶೇಂಗಾ ಹೋಳಿಗೆ. ಹೋಳಿಗೆ ಏನಂತ್ಯ? ಚೆನ್ನಾಗಿತ್ತಾ ನಿಮ್ ಸುಗ್ಗಿ ಹಬ್ಬ? ಇಷ್ಟ ಆಯ್ತಾ? ಏನೇನು ನೋಡಿದ್ರಿ? ಏನೇನು ನೋಡಿದೆ ಸುಗ್ಗಿ ಹಬ್ಬದಲ್ಲಿ? ನೀರ್ ಸೇದ್ರ ಬಾವಿಯಿಂದ? ಬಾವಿಯಿಂದ ನೀರ್ ಸೇದ್ರಿ. ಆಮೇಲೆ ಇದ್ ಮಾಡಿದ್ರಲ್ಲ, ರೌಂಡ್ ರೌಂಡ್ ಮಾಡಿದ್ರಲ್ಲ, ಏನದು? ರಾಗಿ ಕಲ್ ಬೀಸೋದು. ರಾಗಿ ಕಲ್ ಬೀಸೋದಾ? ಓಕೆ, ಹಾಂ ಸರಿಪ್ಪ, ಆಯಿತು. ಅದ್ರಲ್ವ ಏನೇನು ತೊಗೊಂಡಿದ್ದಾನೆ ಸುಗ್ಗಿ ಹಬ್ಬದಲ್ಲಿ ಅಂತ ಇವಂದೇ ಶಾಪಿಂಗ್ ಆಯಿತು. ಒಂಥರ ಹಳ್ಳಿ ವಾತಾವರಣ ಕ್ರಿಯೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಮರಿದಂತೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತೀರಿ. ಇನ್ನೂ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೈನಿಂಗ್ ಆಫ್. ಬಾಯ್ ಬಾಯ್.